ಅಶ್ವಿನಿ ಅವರು 3ನೇ ಸ್ಥಾನ. ಕೆಲವರಿಗೆ ಶಾಕಿಂಗ್ ಅದು. ನಿಮ್ಗೆ ಹೆಂಗೆ ಶಾಕಿಂಗ ಅಥವಾ ಏನನ್ಸುತ್ತೆ? ಅಂದರೆ ನಾನು ನಾಮಿನೇಟ್ ಮಾಡಬೇಕಾಗತ್ತೆ. ಲಾಸ್ಟ್ ವೀಕಲ್ಲಿ ನಾನು ನಾಮಿನೇಟ್ ಮಾಡುವಾಗ ನಾನು ಅದೇ ಹೇಳ್ತೀನಿ, ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಈ ವ್ಯಕ್ತಿತ್ವ ಗೆಲ್ಲೋದು ನನಗಿಷ್ಟ ಇಲ್ಲ ಅಂತ. ಯಾಕಂದರೆ ನಾನು ಒಂದು ಕಂಟೆಸ್ಟೆಂಟ್ನ ಹೇಗೆ ನೋಡಿರ್ತೀನಿ ಮನೇಲಿ, ಆ ಕಂಟೆಸ್ಟೆಂಟ್ ವಿನ್ನರ್ ಆಗೋದು ಇಷ್ಟ ಇಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಗೇಮ್ನ ಅರ್ಥ ಮಾಡಿಕೊಂಡು ನಾನು ಗೇಮ್ ನೋಡಿರೋ ರೀತಿ, ಪರ್ಸ್ನಾಲಿಟಿ ಗೇಮ್, ಈ ಪರ್ಸ್ನಾಲಿಟಿ ನಂಗೆ ಇಷ್ಟ ಇಲ್ಲ, ಆ ಥರನೇ ನನ್ನ ತಲೆಯಲ್ಲಿದ್ದಿದ್ದು. ಬಟ್ ನಾವೇನು ನೋಡ್ತೀವಿ ಅದ್ರದ್ದು ಇನ್ನೊಂದು ಸೈಡ್ ಆಫ್ ದ ಸ್ಟೋರಿ ಕೂಡ ಇರುತ್ತೆ. ಸೊ ಈವನ್ ದೆನ್ ನಾವು ಕನ್ಫ್ಯೂಸ್ ಆಗೇ ಇದ್ವಿ. ಲಾಸ್ಟಿಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರನೇ ಸುದೀಪ್ ಸರ್ ಹೇಳ್ತಾರೆ. ಹಾಗಾಗಿ ನಾನು ಅಂದ್ಕೊಂಡಿದ್ದನ್ನ ಹೇಳಿದ್ದೀನಿ ಅಲ್ಲಿ. ಇಷ್ಟು ಸಲ ಆ್ಯಕ್ಟಿವಿಟೀಸಲ್ಲಿ ಸುದೀಪ್ ಸರ್ ಕೇಳಿದಾಗಲಿ, ಸ್ಟೇಜ್ ಮೇಲೆ ಕೇಳಿದಾಗಲಿ ನನಗೇನು ಅನಿಸ್ತೋ ಅದನ್ನು ಹೇಳಿದ್ದೀನಿ. ಜನರು ಅಭಿಪ್ರಾಯನೂ ಒಂದಿರುತ್ತಲ್ವ, ಅಷ್ಟೇ. ಖಂಡಿತ. ಬಿಗ್ ಬಾಸ್ಗೆ ಹೋಗ್ತೀನಿ ಅಂದರೆ ಹುಡುಗಿರಿಗೆ ಒಂದಿಷ್ಟು ಪರ್ಚೇಸಿಂಗ್ ಎಲ್ಲ ಇರುತ್ತೆ. ನೀವು ಎಷ್ಟು ಖರ್ಚು ಮಾಡಿದ್ರಿ ಬಿಗ್ ಬಾಸ್ಗೋಸ್ಕರ? ತುಂಬ ಖರ್ಚು ಮಾಡಿಲ್ಲ, ಪರ್ಚೇಸ್ ಅಂತೂ ಮಾಡಿದೆ. ಎಷ್ಟು ಅಂತ ಬೇಡ ಅಲ್ಲ, ಒಂದಿಷ್ಟು ಕಾಸ್ಟ್ಯೂಮು, ಈ ಥರದ ಕಾಸ್ಟ್ಯೂಮು ಇನ್ನೇನು ಇದು ಬರುತ್ತೆ, ಸ್ಪಾನ್ಸರ್ ಬಂದಿರುತ್ತೆ. ಅದು ಬಿಟ್ಟು ಹೊರತಾಗಿ ನೀವು ಕಾಣಿಸ್ಕೊಳ್ಬೇಕು ಅಂದಾಗ ನಾರ್ಮಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀರಾ? ಹೌದು, ಆ ಥರ. ವೀಕೆಂಡ್ಸಿಗೆಲ್ಲ ನೀವು ಹೇಳ್ದಂಗೆ ಅವರೇ ಕಳಿಸ್ಕೊಡ್ತಾ ಇದ್ರು ಡಿಸೈನರ್ಸು. ಅದು ಬಿಟ್ಟರೆ ರೆಗ್ಯುಲರ್ ಔಟ್ಫಿಟ್ಸಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಓಕೆ. ಆಲ್ಮೋಸ್ಟ್ ನಿಮ್ಮ ಹುಡುಗಿರೆಲ್ಲ ಈ ಸಲ ಕಂಟೆಸ್ಟೆಂಟ್ಗಳು ಸ್ಯಾರಿಲೇ ಕಾಣಿಸ್ಕೊಂಡ್ರು. ನೀವೆಲ್ಲ ಪ್ಲಾನ್ ಮಾಡ್ಕೊಂಡ್ರ? ಹಾಗೇನಿಲ್ಲ, ಇಲ್ಲಾಂದ್ರೂ ನಾನು ಸ್ವಲ್ಪ ಜಾಸ್ತಿ ಸ್ಯಾರೀಸೇ ಹಾಕೋದು ಹೊರಗಡೆನು. ಸೊ ಅಲ್ಲಿ ಸ್ವಲ್ಪ ಸ್ಯಾರೀಸ್ ಅಲ್ಲದೆ ನಾರ್ಮಲ್ ಕುರ್ತಾಸಲ್ಲಿ ಮನೇಲಿ ಹೆಂಗಿರ್ತೀನಿ ಹಂಗೆ ಇರೋಣ ಅನ್ನೋ ಥರನೇ ಕುರ್ತಾಸು ತೊಗೊಂಡೋದೆ. ಸ್ಯಾರೀಸ್ ಜಾಸ್ತಿ ಕಳಿಸ್ಕೊಡ್ತಾಯಿದ್ರು. ಸೊ ಮೇ ಬಿ ನಾನು ಹಾಕಬೇಕು ಅಂತ ಇವ್ರು ಕಳಿಸ್ತಿದ್ದಾರೆ ಅಂದ್ಬಿಟ್ಟು ಹಾಕ್ತಾಯಿದ್ದೆ ಅಷ್ಟೇ. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಯಾವ್ದು ಫೇವ್ರೆಟ್ ಜಾಗನ ನೀವು ಆಲ್ರೆಡಿ ಹೇಳಿದ್ದೀರಾ, ಅಲ್ಲೇ ಹೇಳಿದ್ದೀರಾ. ನಿಮಗೆ ಸ್ವಲ್ಪ ಒಂಥರ ಬೇಜಾರು, ಸ್ಕೇರಿ ಅನ್ನೋ ಥರ ಇದ್ರು, ಒಬ್ಬರೇ ಇರೋದಕ್ಕೆ ಸ್ಕೇರಿ, ನನಗೆ ಈ ಥರ ಕೆಲವೊಂದು ಬಾತ್ರೂಮು, ಬೆಡ್ರೂಮು ಈ ಥರದ್ದೆಲ್ಲ ಇರುತ್ತೆ ಕೆಲವರಿಗೆ. ಅಥವಾ ಲಿವಿಂಗ್ ಏರಿಯಾದಲ್ಲಿ ಒಬ್ಬಳೇ ದೊಡ್ಡದಾಗಿರುತ್ತೆ, ಆ ಥರ ಒಬ್ಬೊಬ್ರಿಗೆ ಒಂದೊಂದು ಫೋಬಿಯಾ. ನಿಮ್ಗೆ ಆ ಥರ ಏನಾರು ಇತ್ತಾ? ಈ ಜಾಗದಲ್ಲಿ ನನಗೆ ಸ್ಕೇರಿ ಅನಿಸುತ್ತೆ. ಬಿಗ್ ಬಾಸ್ ಮನೇಲಿ ಅನಿಸ್ಲಿಲ್ಲ ನನಗೆ ಅದು. ಯಾಕಂದರೆ ಎಲ್ಲ ಕಡೆ ಲೈಟ್ಸ್ ಇರ್ತಾಯಿತ್ತು. ನಿಮಗೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಣಿಸ್ತಿತ್ತು. ಬಟ್ ಬೆಡ್ರೂಮಲ್ಲಿ ಕೂಡ ಲೈಟ್ಸ್ ಕಂಪ್ಲೀಟಾಗಿ ಆಫ್ ಆಗ್ತಿರ್ಲಿಲ್ಲ. ನಮಗೆ ಕಾಣಿಸ್ತಾ ಇತ್ತು, ಕ್ಲಿಯರಾಗೆ ಮನೆ ಕಾಣಿಸ್ತಾ ಇತ್ತು. ಸೊ ಎಲ್ಲೂ ಲೈಟ್ಸ್ ಆಗದೆ ಇರೋ ಕಾರಣ ನನಗೆಲ್ಲೂ ಭಯ ಅಂತ ಆ ಥರ ಏನೂ ಆಗಿಲ್ಲ. ಓಕೆ. ಲೈಟ್ಸ್ ಆನ್, ಆಮೇಲೆ ಕ್ಯಾಮ್ರಾ ಆನ್ ಇರುತ್ತೆ. ಏನೇ ಆದರೂ ಯಾರಾದರೂ ಏನಾದರೂ ಏನೋ ಆಗ್ತಾಯಿದೆ ಅಂದರೆ ಬರ್ತಾರೆ, ಯಾರಾದರೂ ಫಾರ್ ಶೋರ್ ಬಂದೇ ಬರ್ತಾರೆ. ಯಾರೋ ನಮ್ಮನ್ನು ನೋಡ್ತಂತೂ ಇರ್ತಾರೆ ಅಂತ ಗೊತ್ತು. 24 ಗಂಟೆ ನಮ್ಮನ್ನು ಯಾರೋ ನೋಡ್ತಿರ್ತಾರೆ ಅನ್ನೋದಂತೂ ಗ್ಯಾರಂಟಿ ಇತ್ತು. ಅದೇ ಸ್ಕೇರಿ ಅನ್ನೋದ ಜೊತೆಗೆ ಅದೇನಂದ್ರೆ ಗೆಜ್ಜೆ ಸೌಂಡು ಇದೆಲ್ಲ ಬರುತ್ತೆ ಅಂದಾಗ ನಮ್ಗೆಲ್ಲ ಒಂದ್ ಕಡೆ ಹೆಣ್ಮಕ್ಳಿಗೇನೋ ಒಂದು ಮೈಂಡ್ ಸೆಟ್, ಕೆಲವರು ಹೃದಯ ವೀಕ್ ಇರುತ್ತೆ. ಇಲ್ಲಿ ಮೇ ಬಿ ಹೊರಗಡೆ ಹಂಗೆ ಅನ್ಸುತ್ತೆ ಒಬ್ಳೇ ಇರೋಕ್ಕೆ. ಬಿಗ್ ಬಾಸ್ ಮನೇಲಿ ನಂಗೆ ಭಯ ಆಗಲಿಲ್ಲ. ಆ ಥರದ್ದು ಏನೇ ಸದ್ದು ಬಂದರೂ ನನಗೆ ಗೊತ್ತು ಯಾರೋ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರಿ. ಓಕೆ, ಸರಿ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಗಳದ್ದೇನು ಪ್ಲ್ಯಾನ್ ಮಾಡಿದ್ದೀರಾ? ಅಂದರೆ ಕೊತ್ತಲಬಡಿ ಆದಮೇಲೆ ನಿಮಗೆ ಈ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಏನಾದರೂ ಪ್ಲ್ಯಾನ್ ಅಪ್ ಆಗಿತ್ತಾ ಇದೇ ಥರ ಬರಬೇಕು ಅಂತ? ಅದೇ ನಾನು ಹೇಳಿದ್ನಲ್ಲ, ಯಾವುದು ಪ್ಲ್ಯಾನಲ್ಲಿ ಇರಲಿಲ್ಲ ನನಗೆ. ಬಂದಿರೋ ಅವಕಾಶದಲ್ಲಿ ನನಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ಚೂಸ್ ಮಾಡ್ಕೊಂಡು ಹೋಗೋಣ. ನಾನು ಹೇಗೆ ಹೋಗಬೇಕು ನನ್ನ ಕರಿಯರ್ ಅಂತ ಅಂದ್ಕೊಂಡಿದ್ದೀನೋ ಆ ಥರದ್ದು ಒಂದು ಅವಕಾಶಗಳು ಬಂದರೆ ಖಂಡಿತ ಮಾಡ್ಕೊಂಡು ಹೋಗೋಣ ಅನ್ನೋ ಥರನೇ ಇತ್ತು. ಆ ಥರದ್ದು ಒಂದು ಪ್ರಾಜೆಕ್ಟ್ ಒಪ್ಕೊಂಡೆ. ತುಂಬ ಡಿಲೇ ಆಗ್ತಾ ಹೋಯಿತು. ಮೇ ಬಿ ಅದಕ್ಕೊಂದು ಕಾರಣ ಇತ್ತು, ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತಿತ್ತು, ಅದಕ್ಕೆ ಅದೆಲ್ಲ ಆಯಿತು. ಸೊ ನೆಕ್ಸ್ಟೂ ಕೂಡ ಅದೇ, ಆ ರೀತಿ ಪ್ಲಾನ್ಸ್ ಏನೂ ಇಲ್ಲ. ಬರೋ ಅವಕಾಶದಲ್ಲೇ ನನಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ಚೂಸ್ ಮಾಡ್ಕೊಂಡು ಹೋಗ್ತೀನಿ. ಯಾವ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟ ನಿಮಗೆ? ಈಗ ಆ್ಯಕ್ಚುಲಿ ಎಲ್ಲ ಥರ ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಯಾಕಂದರೆ ಒಂದು ಸೀರಿಯಲ್ ಆಗಲಿ ಸಿನಿಮಾದಲ್ಲಾಗಲಿ ನೀವು ಒಂದು ಸ್ವಲ್ಪ ಹೌದು ಗರ್ಲ್ ವಿತ್ ನೆಕ್ಸ್ಟ್ ಡೋರ್ ಥರನೇ ಆರಾಮಾಗಿ ತುಂಬ ಪಕ್ಕದ ಮನೆ ಹುಡುಗಿ ರೀತಿಯಲ್ಲಿ ಇದ್ದವರು. ನೆಕ್ಸ್ಟ್ ಸ್ವಲ್ಪ ನಾನು ಈ ಥರ ಒಂದು ಅಗ್ರೆಸಿವ್ ಆಗಿ ಒಂದು ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೋಬೇಕು ಆ ಥರದ್ದೆಲ್ಲ ಯೋಚನೆ ಇದ್ದರೆ? ಅಗ್ರೆಸಿವ್ ಆಗಿ ಕಾಣಿಸ್ಕೋಬೇಕು ಅಂತ ಇಲ್ಲ, ನೋಡೋಣ. ಅಂದರೆ ಕತೆ ಹೇಳಿದಾಗ ಆ ಕ್ಯಾರೆಕ್ಟ್ರಲ್ಲಿ ನನ್ನನ್ನು ನಾನು ನೋಡ್ಕೊಂಡಾಗ ಓಕೆ ಇದು ನಾನು ಮಾಡ್ಬೋದು ಅನಿಸ್ತಾ ಖಂಡಿತ ಮಾಡ್ತೀನಿ. ಆಗಲಿ. ಓಕೆ. ಎಲ್ಲೋ ಒಂದು ಕಡೆ ಗಿಲ್ಲಿ ಮತ್ತು ನಿಮ್ಮ ಅಭಿಮಾನಿಗಳು ಜೊತೆಯಾಗಿ ಜಂಟಿ ಆಗಬೇಕು ಅಂತ ಕಾಯ್ತಿದ್ದವರಿಗೆ ಒಂದು ಸಂದೇಶ ಅಂತಂದರೆ ಹೇಳ್ತಾರಲ್ಲ, ಅವು ಮದುವೆನೇ ಮಾಡಿಸ್ಬಿಟ್ರಲ್ಲ ಕೆಲವರು ಪೋಸ್ಟ್ ಹಾಕಿ, ಅಂಥವರಿಗೆ ಒಂದು ಸಂದೇಶ ಏನು ಕೊಡೋದಾದರೆ? ಏನಿಲ್ಲ, ಅಂದರೆ ಒಂದು ಪ್ಯೂರ್ ಫ್ರೆಂಡ್ಶಿಪ್, ಅದನ್ನು ಹಾಗೆ ಇರೋದಕ್ಕೆ ಬಿಟ್ಬಿಡಿ ಅಂತ ಅಷ್ಟೇ. ಅಂದರೆ ಇಬ್ರಿಗೂ ಹಿಂಗೆ ಹೇಳಿ ಆ ಫ್ರೆಂಡ್ಶಿಪ್ನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನಮಗೇನು ರೀಸನ್ನೇ ಇಲ್ಲ ಆ ಫ್ರೆಂಡ್ಶಿಪ್ನ ಕಳ್ಕೊಳ್ಳೋದಕ್ಕೆ. ಈ ಕಾರಣದಿಂದ ಅದು ಏನು ಹಾಳಾಗಂತೂ ಇಲ್ಲ.
ಫ್ರೆಂಡ್ಸ್ ಆಗೇ ಇದ್ದೀವಿ, ಫ್ರೆಂಡ್ಸ್ ಆಗೇ ಇರ್ತೀವಿ. ಇಲ್ಲ ಒಂದಿನ ಗ್ಯಾಪ್ ಬರೋ ಥರ ಆಗಬಾರ್ದು ಅನ್ನೋ ಥರ ಅಲ್ವಾ ತಮ್ಮ ಉದ್ದೇಶ? ಹೌದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. Thank you so much. ತುಂಬ ಟೈಮ್ ಕೊಟ್ರಿ. ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಕಾವ್ಯ ಸೊ ಅವರೇ. ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದು ವೀಕ್ಷಕರೇ ಕಾವ್ಯ ಶೈವ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಭಾರತಿ, ಪಬ್ಲಿಕ್ ಟಿವಿ.